ಹಾಯ್ ಫ್ರೆಂಡ್ಸ್, ಫನ್ ಆ್ಯಂಡ್ ಕ್ವಿಜ್ ಮಗ ಚಾನಲ್ಗೆ ಸ್ವಾಗತ. ನಾವು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಕ್ವಿಜ್ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ದಿನಕ್ಕೆ ಎಷ್ಟು ನಿಮಿಷ ವ್ಯಾಯಾಮ ಮಾಡುವುದು ಉತ್ತಮ? ಆಪ್ಷನ್ ಎ 10 ನಿಮಿಷ, ಆಪ್ಷನ್ ಬಿ 20 ನಿಮಿಷ, ಆಪ್ಷನ್ ಸಿ 30 ನಿಮಿಷ, ಆಪ್ಷನ್ ಡಿ 60 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಸಿ 30 ನಿಮಿಷ. ಕಡಿಮೆ ಎಂದರೂ 30 ನಿಮಿಷವಾದರೂ ನಮ್ಮ ವ್ಯಾಯಾಮ ಮಾಡುವುದರಿಂದ ದೀರ್ಘಕಾಲ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಎರಡನೆಯ ಪ್ರಶ್ನೆ, ಉಸಿರಾಟದ ವ್ಯಾಯಾಮವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ತಪಸ್ಸು, ಆಪ್ಷನ್ ಬಿ ಪ್ರಾಣಾಯಾಮ, ಆಪ್ಷನ್ ಸಿ ಧ್ಯಾನ, ಆಪ್ಷನ್ ಡಿ ಸೂರ್ಯ ನಮಸ್ಕಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಾಣಾಯಾಮ. ಉಸಿರಾಟದ ಮೇಲೆ ನಿಗಾ ಇಟ್ಟು ಉಚ್ಛ್ವಾಸ ನಿಶ್ವಾಸ ಮಾಡುವುದನ್ನು ಪ್ರಾಣಾಯಾಮ ಎಂದು ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ವ್ಯಾಯಾಮದಿಂದ ದೇಹದಲ್ಲಿ ಏನೆಲ್ಲ ಹೆಚ್ಚಿಸಿಕೊಳ್ಳಬಹುದು? ಆಪ್ಷನ್ ಎ ರಕ್ತ ಹೆಚ್ಚುವಿಕೆ, ಆಪ್ಷನ್ ಬಿ ಹೃದಯದ ಆರೋಗ್ಯ, ಆಪ್ಷನ್ ಡಿ ಶಕ್ತಿ ಸಂಚಯನ, ಆಪ್ಷನ್ ಡಿ ಈ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಈ ಎಲ್ಲವೂ. ವ್ಯಾಯಾಮದಿಂದ ಇವುಗಳಲ್ಲದೆ ಇನ್ನೂ ಮುಂತಾದ ಸಾವಿರಾರು ಪ್ರಯೋಜನಗಳನ್ನು ಪಡೆಯಬಹುದು. ದಯಮಾಡಿ ಎಲ್ಲರೂ ವ್ಯಾಯಾಮವನ್ನು ಮಾಡಲು ಕಲಿಯಿರಿ. ನಾಲ್ಕನೆಯ ಪ್ರಶ್ನೆ, ವ್ಯಾಯಾಮದಿಂದ ಯಾವ ರೋಗಗಳು ಕಡಿಮೆಯಾಗುತ್ತವೆ? ಆಪ್ಷನ್ ಎ ಹೃದಯ ರೋಗ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ವಿಟಮಿನ್ ಕೊರತೆ, ಆಪ್ಷನ್ ಡಿ ಈ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಈ ಎಲ್ಲವೂ. ಈ ವ್ಯಾಯಾಮ ಮಾಡುವುದರಿಂದ ಪ್ರತಿ ರೋಗ ಲಕ್ಷಣಗಳಿಂದ ನಾವು ದೂರ ಉಳಿಯಬಹುದು. ಐದನೆಯ ಪ್ರಶ್ನೆ, ಈ ವ್ಯಾಯಾಮದಿಂದ ದೇಹದಲ್ಲಿ ಏನು ಬಿಡುಗಡೆಯಾಗುತ್ತದೆ? ಆಪ್ಷನ್ ಎ ಎಂಡಾರ್ಫಿನ್ಸ್, ಆಪ್ಷನ್ ಬಿ ಕಾರ್ಟಿಸೋಲ್, ಆಪ್ಷನ್ ಸಿ ಇನ್ಸುಲಿನ್, ಆಪ್ಷನ್ ಡಿ ಗ್ಲೂಕಾಗಾನ್. ಸರಿಯಾದ ಉತ್ತರ ಆಪ್ಷನ್ ಎ ಎಂಡಾರ್ಫಿನ್ಸ್. ಇದು ಮೆದುಳಿಗೆ ಸಂಬಂಧವನ್ನು ಹೊಂದಿದ್ದು ನರಗಳಿಗೆ ಸೂಕ್ಷ್ಮ ಕೊಡುವುದಲ್ಲದೆ ಇದು ನೋವು ನಿವಾರಣೆ ಗುಣವನ್ನು ಮಾಡುವಂಥ ಕಾರ್ಯ ಮಾಡುತ್ತದೆ. ಆರನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿ ದಿನಕ್ಕೆ ಕನಿಷ್ಠ ಎಷ್ಟು ಸಮಯ ನಡೆಯಬೇಕು? ಆಪ್ಷನ್ ಎ 60 ಸೆಕೆಂಡ್, ಆಪ್ಷನ್ ಬಿ 10 ನಿಮಿಷ, ಆಪ್ಷನ್ ಸಿ 40 ನಿಮಿಷ, ಆಪ್ಷನ್ ಡಿ 1 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ 40 ನಿಮಿಷ. ಒಬ್ಬ ಮನುಷ್ಯ ಕಡಿಮೆ ಎಂದರೂ 40 ನಿಮಿಷನಾದರೂ ನಡೆಯಲೇಬೇಕಾಗುತ್ತದೆ. ಇಲ್ಲವಾದರೆ ಹಲವು ಸಮಸ್ಯೆಗಳಿಗೆ ತುತ್ತಾಗುತ್ತಾನೆ. ಎರಡನೆಯ ಪ್ರಶ್ನೆ, ಧ್ಯಾನಕ್ಕೆ ಉತ್ತಮ ಸಮಯ? ಆಪ್ಷನ್ ಎ ಮುಂಜಾನೆ 3ರಿಂದ 5, ಆಪ್ಷನ್ ಬಿ ಸಂಜೆ 5ರಿಂದ 6, ಆಪ್ಷನ್ ಸಿ ಮಧ್ಯಾಹ್ನ 1ರಿಂದ 3, ಆಪ್ಷನ್ ಡಿ ರಾತ್ರಿ 10ರಿಂದ 12. ಸರಿಯಾದ ಉತ್ತರ ಆಪ್ಷನ್ ಎ ಮುಂಜಾನೆ 3ರಿಂದ 5. ಮುಂಜಾನೆ 3ರಿಂದ 5 ಬ್ರಾಹ್ಮಿ ಮುಹೂರ್ತ ಎಂದು ಕರೆಯುತ್ತಾರೆ. ಆ ಸಮಯದಲ್ಲಿ ಧ್ಯಾನ ಮಾಡುವುದರಿಂದ ವಿಸ್ಮಯ ಶಕ್ತಿಗಳು ಸಂಗ್ರಹವಾಗುತ್ತವೆ. ಎಂಟನೆಯ ಪ್ರಶ್ನೆ, ದೀರ್ಘ ಉಸಿರಾಟ ಕ್ರಿಯೆ ಏನನ್ನು ಹೆಚ್ಚಿಸುತ್ತದೆ? ಆಪ್ಷನ್ ಎ ನೆನಪು, ಆಪ್ಷನ್ ಬಿ ಶಕ್ತಿ, ಆಪ್ಷನ್ ಸಿ ಆಯಸ್ಸು, ಆಪ್ಷನ್ ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಸಿ ಆಯಸ್ಸು. ದೀರ್ಘ ಉಸಿರಾಟ ಕ್ರಿಯೆಯಿಂದ ಗಾಳಿ ಚೀಲ ಅಂದರೆ ಶ್ವಾಸಕೋಶದಲ್ಲಿ ಸಂಪೂರ್ಣ ಗಾಳಿ ಹೋಗುವುದು ಬರುವುದು ಮಾಡುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ. ಉದಾಹರಣೆಗೆ ಆಮೆ ನಿಧಾನವಾಗಿ ಉಸಿರಾಡುತ್ತದೆ, ಅದಕ್ಕೆ ಆಯಸ್ಸು ಜಾಸ್ತಿ. ಒಂಬತ್ತನೆಯ ಪ್ರಶ್ನೆ, ನಡೆಯುವುದರಿಂದ ರಕ್ತ ಶುದ್ಧಿ ಆಗುತ್ತದೆಯೇ? ಆಪ್ಷನ್ ಎ ಆಗುತ್ತದೆ, ಆಪ್ಷನ್ ಬಿ ಆಗುವುದಿಲ್ಲ, ಆಪ್ಷನ್ ಸಿ ಗೊತ್ತಿಲ್ಲ.
ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತದೆ. ನಡೆಯುವಾಗ ದೇಹವು ಬಿಸಿಯಾಗುತ್ತದೆ, ಉಸಿರಾಟ ಕ್ರಿಯೆಯೂ ಹೆಚ್ಚಾಗುತ್ತದೆ, ಹೃದಯ ಬಡಿತವೂ ಹೆಚ್ಚಾಗುತ್ತದೆ. ಆಗ ರಕ್ತವು ಬಿಸಿಯಾಗಿ ಶುದ್ಧಿಯಾಗಲು ಶುರುವಾಗುತ್ತದೆ. 10ನೆಯ ಪ್ರಶ್ನೆ, ವ್ಯಾಯಾಮದಿಂದ ಮನುಷ್ಯನ ಮೂಳೆ ಏನಾಗುತ್ತದೆ? ಆಪ್ಷನ್ ಎ ಸವೆಯುತ್ತದೆ, ಆಪ್ಷನ್ ಬಿ ಗಟ್ಟಿಯಾಗುತ್ತದೆ, ಆಪ್ಷನ್ ಸಿ ಸಡಿಲವಾಗುತ್ತದೆ, ಆಪ್ಷನ್ ಡಿ ಗೊತ್ತಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಗಟ್ಟಿಯಾಗುತ್ತದೆ. ವ್ಯಾಯಾಮ ಮಾಡುವುದರಿಂದ ಮುದುಡಿರುವಂಥ ದೇಹವು ಕೂಡ ಅರಳಿ ಸೂರ್ಯನಂತೆ ಕಂಗೊಳಿಸುತ್ತದೆ, ಹಾಗೆ ಗಟ್ಟಿಯಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಆತ್ಮೀಯ ಧನ್ಯವಾದಗಳು.